ಕುಂತಿದೇವಿಯ ಸಲಹೆಯಂತೆ ಪಾಂಡವರು ಅರಣ್ಯದೊಳಗಡೆ ಮುಂದೆ ಸಾಗುವಾಗ ಅವರಿಗೆ ವ್ಯಾಸ ಮಹರ್ಷಿಗಳು ಎದುರಾಗುತ್ತಾರೆ. ವ್ಯಾಸ ಮಹರ್ಷಿಗಳು ಪಾಂಡವರಿಗೆ ಉಳಿದುಕೊಳ್ಳಲು ಕೈವಾರದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಅವರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಡುತ್ತಾರೆ. ಈ ಕಾರಣದಿಂದ ಪಾಂಡವರು ಕೂಡ ಬ್ರಾಹ್ಮಣರ ವೇಷದಲ್ಲಿ ಜೀವನ ನಡೆಸಿರುತ್ತಾರೆ. ಪಾಂಡವರು ಕೈವಾರದಲ್ಲಿ ಬ್ರಾಹ್ಮಣರ ವೇಷದಲ್ಲಿ ಜೀವನ ನಡೆಸುತ್ತಿದ್ದಾರೆ ಎಂದು ದುರ್ಯೋಧನನಿಗೆ ಇನ್ನೂ ತಿಳಿದಿರಲಿಲ್ಲ. ಪಾಂಡವರು ಕೈವಾರದಲ್ಲಿ ಪ್ರತಿದಿನ ಭಿಕ್ಷೆಯನ್ನು ಬೇಡಿ ಆಹಾರವನ್ನು ತರುತ್ತಿದ್ದರು. ಅವರು ಭಿಕ್ಷೆ ಬೇಡಿ ತರುತ್ತಿದ್ದ ಆಹಾರವನ್ನು ಕುಂತಿದೇವಿಯು 2 ಭಾಗವಾಗಿ ಮಾಡಿ ಅರ್ಧ ಭಾಗವನ್ನು ಭೀಮನಿಗೆ, ಇನ್ನುಳಿದ ಅರ್ಧ ಭಾಗವನ್ನು ತನ್ನ 4 ಮಕ್ಕಳೊಂದಿಗೆ ತಾಯಿ ಕುಂತಿದೇವಿಯು ಸಹ ಆಹಾರವನ್ನು ಸೇವಿಸುತ್ತಿದ್ದಳು. ಹೀಗೆ ಕೆಲ ದಿನಗಳ ಕಾಲ ಪಾಂಡವರ ಜೀವನ ಕೈವಾರದಲ್ಲಿ ನಡೆಯಿತು. ಆದರೆ ಒಂದು ದಿನ ಮನೆಯಲ್ಲಿ ಭೀಮ ಮತ್ತೆ ಕುಂತಿದೇವಿಯು ಇಬ್ಬರೇ ಇರುತ್ತಾರೆ. ಉಳಿದ 4 ಭಿಕ್ಷೆ ಬೇಡಲು ಹೋಗಿರುತ್ತಾರೆ. ಇದ್ದಕ್ಕಿದ್ದಂತೆ ಪಕ್ಕದ ಮನೆಯಿಂದ ಯಾರೋ ಜೋರಾಗಿ ಅಳುತ್ತಿದ್ದ ಶಬ್ದವೊಂದು ಕೇಳಿ ಬರುತ್ತೆ. ಕುಂತಿದೇವಿಯು ಆ ಅಳುವ ಶಬ್ದವನ್ನು ಕೇಳಿಸಿಕೊಂಡು ಅವರ ಮನೆಯಲ್ಲಿ ಏನಾಗಿರಬಹುದು ಎಂದು ತಿಳಿದುಕೊಳ್ಳಲು ಅವರ ಮನೆ ಬಳಿ ಹೋಗುತ್ತಾಳೆ. ನಿಮ್ಮ ಮನೆಯಿಂದ ಅಳುವ ಶಬ್ದ ಕೇಳಿ ಬರುತ್ತಿದೆ, ಯಾಕೆ, ಏನಾಯಿತು ಎಂದು ಕುಂತಿದೇವಿಯು ಆತನಿಗೆ ಪ್ರಶ್ನೆ ಮಾಡುತ್ತಾಳೆ. ಆಗ ಆ ಬ್ರಾಹ್ಮಣನು ಹೇಳುತ್ತಾನೆ, ಈ ಊರಿನ ಆಚೆ ಒಬ್ಬ ಬಕಾಸುರನೆಂಬ ರಾಕ್ಷಸನಿದ್ದಾನೆ. ಆ ಬಕಾಸುರನು ಮನುಷ್ಯರನ್ನು ಕೊಂದು ತಿನ್ನುತ್ತಿದ್ದ. ಇದರಿಂದ ಊರಿನ ಮುಖ್ಯಸ್ಥರು ಬಕಾಸುರನ ಬಳಿ ಹೋಗಿ ಒಂದು ಒಪ್ಪಂದ ಮಾಡಿಕೊಂಡು ಬಂದಿರುತ್ತಾರೆ. ಆ ಒಪ್ಪಂದದ ಪ್ರಕಾರ ಪ್ರತಿದಿನವೂ ಒಂದೊಂದು ಮನೆಯಿಂದ ಒಂದು ಗಾಡಿಯ ತುಂಬ ಅನ್ನ, ಭಕ್ಷ್ಯ ಭೋಜ್ಯಗಳೊಂದಿಗೆ ಒಬ್ಬ ಮನುಷ್ಯನನ್ನು ಕಳಿಸಿಕೊಡಲಾಗುತ್ತಿತ್ತು. ಇಲ್ಲಿಯವರೆಗೂ ಆ ರಾಕ್ಷಸನಿಗೆ ಆಹಾರ ತೆಗೆದುಕೊಂಡು ಹೋದವರು ಒಬ್ಬರು ಕೂಡ ಹಿಂತಿರುಗಿ ಬಂದಿರಲಿಲ್ಲ. ಒಂದು ವೇಳೆ ಆ ರಾಕ್ಷಸನಿಗೆ ಆಹಾರ ಕೊಂಡೊಯ್ಯುವುದು ನಿಲ್ಲಿಸಿದರೆ ಆ ರಾಕ್ಷಸನು ಕೋಪಗೊಂಡು ಊರಿನ ಜನರನ್ನು ಕೊಂದು ಹಾಕುತ್ತಿದ್ದ. ಆದ್ದರಿಂದ ಆ ರಾಕ್ಷಸನಿಗೆ ಆಹಾರವನ್ನು ತೆಗೆದುಕೊಂಡು ಪ್ರತಿದಿನವೂ ಒಬ್ಬೊಬ್ಬರು ಹೋಗಲೇಬೇಕಿದೆ. ಇಂದು ಆ ಸರದಿ ನಮ್ಮ ಮನೆಯದಾಗಿದೆ. ನಾನೊಬ್ಬ ಬಡವ. ನಾನು ಆಹಾರವನ್ನು ತೆಗೆದುಕೊಂಡು ಹೋದರೆ ಮನೆಯ ಜವಾಬ್ದಾರಿ ನಿಭಾಯಿಸುವವರಿಲ್ಲ. ನನ್ನ ಹೆಂಡತಿಯನ್ನು ಕಳಿಸಿಕೊಡುವುದಕ್ಕೆ ಮಕ್ಕಳು ಅನಾಥರಾಗುತ್ತಾರೆ. ಆದ್ದರಿಂದ ನಾವೆಲ್ಲರೂ ಒಂದೇ ಬಾರಿ ಬಕಾಸುರನಿಗೆ ಆಹಾರವಾಗಿ ಹೋಗಬೇಕೆಂದು ತೀರ್ಮಾನಿಸಿದ್ದೇವೆ ಎಂದು ಆ ಬ್ರಾಹ್ಮಣನು ಕುಂತಿದೇವಿಯ ಬಳಿ ತುಂಬಾ ನೋವಿನಿಂದ ಮಾತಾಡುತ್ತಾನೆ. ಇದನ್ನು ಕೇಳಿದ ಕುಂತಿದೇವಿಯು ತುಂಬಾ ದುಃಖ ಪಡುತ್ತಾಳೆ. ಆಗ ಕುಂತಿಯು, ನೀವು ಆ ರಾಕ್ಷಸನ ಬಳಿ ಹೋಗುವ ಅವಶ್ಯಕತೆ ಇಲ್ಲ. ನೀವು ನಮಗೆ ಇಷ್ಟು ದಿನ ಆಶ್ರಯ ನೀಡಿ ನಮಗೆ ಸಹಾಯ ಮಾಡಿದ್ದೀರಿ. ನಿಮ್ಮ ಈ ಸಹಾಯಕ್ಕೆ ನಾವೆಂದಿಗೂ ಋಣಿಯಾಗಿರುತ್ತೇವೆ. ಆದ್ದರಿಂದ ಇಂದು ನಿಮ್ಮ ಬದಲಾಗಿ ನನ್ನ 5 ಮಕ್ಕಳಲ್ಲಿ ಒಬ್ಬ ಮಗನನ್ನು ಆಹಾರವನ್ನು ತುಂಬಿಕೊಂಡು ಆ ರಾಕ್ಷಸನ ಬಳಿ ಕಳಿಸುತ್ತೇನೆ. ನೀವು ಧೈರ್ಯವಾಗಿರಿ. ನನ್ನ ಮಕ್ಕಳು ಸಾಮಾನ್ಯರಲ್ಲ, ಅತ್ಯಂತ ಬಲಶಾಲಿಯಾದವರು. ಅದರಲ್ಲೂ ನನ್ನ ಮಗ ಭೀಮನಿದ್ದಾನಲ್ಲ, ಅವನು ತುಂಬಾ ಶಕ್ತಿಶಾಲಿ. ಅವನು ಆ ರಾಕ್ಷಸನಿಗೆ ಸರಿಯಾಗಿ ಬುದ್ಧಿ ಕಲಿಸುತ್ತಾನೆ. ನೀವು ಆಹಾರವನ್ನು ತಯಾರಿಸಿ ಸಾಕು ಎಂದು ಹೇಳಿ ಕುಂತಿದೇವಿಯು ಮನೆಗೆ ಬಂದು ಆ ವಿಷಯವನ್ನು ಭೀಮನಿಗೆ ತಿಳಿಸುತ್ತಾಳೆ. ಆಗ ಭೀಮನಿಗೆ ಬಂಡಿಯ ತುಂಬ ಆಹಾರವೆಂದ ಕ್ಷಣ ಬಾಯಲ್ಲಿ ನೀರು ಬಂದಂತಾಗುತ್ತದೆ. ಹಾಗೆ ರಾಕ್ಷಸನೊಂದಿಗೆ ಕುಸ್ತಿ ಎಂದ ತಕ್ಷಣ ಭೀಮನು ತುಂಬಾ ದಿನಗಳಿಂದ ಯಾರ ಮೇಲೂ ಕುಸ್ತಿ ಆಡದೇ ಇರುವುದರಿಂದ ಸಂತಸಗೊಂಡು ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ. ನಂತರ ಎಂದಿನಂತೆ ಗಾಡಿಯ ತುಂಬ ಆಹಾರವನ್ನು ತುಂಬಿಕೊಂಡು ಭೀಮನು ಆ ರಾಕ್ಷಸನನ್ನು ಭೇಟಿಯಾಗಲು ಹೊರಡುತ್ತಾನೆ. ಹೀಗೆ ಮುಂದೆ ಸಾಗುತ್ತಾ ಆ ಬಕಾಸುರನು ದೂರದ ಅರಣ್ಯದಲ್ಲಿದ್ದ ಕಾರಣ ಭೀಮನಿಗೆ ದಾರಿಯ ಮಧ್ಯದಲ್ಲೇ ಹಸಿವಾಗುತ್ತೆ. ಅದರ ಜೊತೆಗೆ ಗಾಡಿಯಲ್ಲಿದ್ದ ತಿಂಡಿ ತಿನಿಸುಗಳ ಪರಿಮಳಕ್ಕೆ ಭೀಮನ ಬಾಯಲ್ಲಿ ನೀರು ಬಂದಂತಾಗುತ್ತೆ. ಅದರಲ್ಲೂ ಭೀಮನು ಇಂಥ ಊಟವನ್ನು ಮಾಡಿ ತುಂಬಾ ದಿನಗಳಾಗಿರುತ್ತೆ. ಹಾಗೆ ದಾರಿಯ ಮಧ್ಯದಲ್ಲಿ ಗಾಡಿಯನ್ನು ನಿಲ್ಲಿಸಿ ಆ ಬಕಾಸುರನನ್ನು 1-2 ಬಾರಿ ಕೂಗುತ್ತಾನೆ. ಆದರೆ ಏನೂ ಶಬ್ದ ಬರದ ಕಾರಣ ಗಾಡಿಯಲ್ಲಿದ್ದ ಎಲ್ಲ ಆಹಾರವನ್ನು ನಾನೇ ತಿಂದರೆ ಹೇಗೆ ಎಂದು ಯೋಚಿಸಿ ಆಹಾರವನ್ನು ತಿನ್ನಲು ಪ್ರಾರಂಭಿಸುತ್ತಾನೆ. ಅಲ್ಲಿ ಬಕಾಸುರನು ನನ್ನ ಆಹಾರ ಇನ್ನೂ ಬಂದಿಲ್ಲ ಎಂದು ಯೋಚಿಸುತ್ತಾ ದಾರಿಯಲ್ಲಿ ಮುಂದೆ ಸಾಗುತ್ತಾನೆ. ಆಗ ದಾರಿಯ ಮಧ್ಯದಲ್ಲಿ ಭೀಮನು ಆಹಾರವನ್ನು ಸೇವಿಸುತ್ತಾ ಕುಳಿತಿರುವುದನ್ನು ಬಕಾಸುರನು ನೋಡಿ, ನನ್ನ ಆಹಾರವನ್ನು ಇವನೊಬ್ಬನೇ ಸೇವಿಸುತ್ತಿದ್ದಾನಲ್ಲ ಎಂದು ಜೋರಾಗಿ ಗರ್ಜಿಸುತ್ತಾನೆ. ಆದರೆ ಭೀಮ ಆ ಗರ್ಜನೆಗೆ ಹಿಂದಿರುಗಿ ನೋಡೇ ಇಲ್ಲ. ಅವನ ಪೂರ್ತಿ ಗಮನ ಆಹಾರದ ಮೇಲೆಯೇ ಇತ್ತು. ಇದರಿಂದ ಬಕಾಸುರನ ಕೋಪ ನೆತ್ತಿಗೇರಿತು. ಆ ಬಕಾಸುರನು ಕೋಪದಿಂದ ಭೀಮನ ಬೆನ್ನಿನ ಮೇಲೆ ಜೋರಾಗಿ ಗುದ್ದಲು ಪ್ರಾರಂಭಿಸಿದ.
ಆದರೆ ಭೀಮನು ನಗುತ್ತಾ ಊಟವನ್ನು ತಿಂದು ಮುಗಿಸುತ್ತಲೇ ಇದ್ದನು. ಹೀಗೆ ತಿನ್ನುತ್ತಾ ಭೀಮನು ಗಾಡಿಯಲ್ಲಿದ್ದ ಎಲ್ಲಾ ತಿಂಡಿ ತಿನಿಸುಗಳನ್ನು ಖಾಲಿ ಮಾಡಿ ಬಿಡುತ್ತಾನೆ. ನಂತರ ಎಲ್ಲ ಆಹಾರ ಮುಗಿದ ಮೇಲೆ ಭೀಮನು ಮೇಲೆದ್ದು ಆ ಬಕಾಸುರನ ಮೇಲೆ ದಾಳಿ ನಡೆಸುತ್ತಾನೆ. ಆದರೆ ಆ ಭೀಮನು ಬಕಾಸುರನನ್ನು ಕೊಲ್ಲುವುದು ಅಷ್ಟು ಸುಲಭಕರವಾಗಿರಲಿಲ್ಲ. ಏಕೆಂದರೆ ಬಕಾಸುರನು ಕೂಡ ಅವನಷ್ಟೇ ಪರಾಕ್ರಮಿಯಾಗಿದ್ದ. ಹೀಗೆ ಅವರಿಬ್ಬರ ನಡುವೆ ಜೋರಾಗಿ ಕುಸ್ತಿ ನಡೆಯಿತು. ಭೀಮನು ದೊಡ್ಡ ಮರವನ್ನು ತೆಗೆದುಕೊಂಡು ಬಕಾಸುರನಿಗೆ ಹೊಡೆಯಲಾರಂಭಿಸಿದ. ಕೊನೆಗೆ ಅವರಿಬ್ಬರ ನಡುವೆ ಘನಘೋರ ಯುದ್ಧ ನಡೆದು ಭೀಮನು ಬಕಾಸುರನನ್ನು ಕೊಂದು ಹಾಕಿರುತ್ತಾನೆ. ನಂತರ ಬಕಾಸುರನ ದೇಹವನ್ನು ಭೀಮನು ಊರಿನ ಮಧ್ಯದಲ್ಲಿ ಎಸೆದಿದ್ದ. ಬಕಾಸುರನು ಸತ್ತು ಹೋಗಿರುವುದನ್ನು ಊರಿನ ಜನರು ಕಂಡು ಸಂತೋಷದಿಂದ ಕುಣಿದಾಡಿದರು. ಆದರೆ ಬಕಾಸುರನನ್ನು ಕೊಂದದ್ದು ನಾನೇ ಎಂದು ಭೀಮನು ಯಾರಿಗೂ ಹೇಳಲಿಲ್ಲ. ಈ ರೀತಿಯಾಗಿ ಭೀಮನಿಂದ ಬಕಾಸುರನ ಅಂತ್ಯವಾಯಿತು. ಇದೇ ರೀತಿ ಕೈವಾರದಲ್ಲಿನ ಯಾವ ಸ್ಥಳದ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತೀರಿ ಎಂದು ಕಮೆಂಟ್ ಮಾಡಿ. ಹಾಗೆ ವಿನಯ್ ಚಿಟ್ಟೆ ಕೈವಾರ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.